ಸ್ನೇಹಿತರೆ, HSRP ನಂಬರ್ ಪ್ಲೇಟ್ ಹಾಕಿಸಿಕೊಂತ ಕೊನೆಯ ದಿನಾಂಕ ಇದೇ ತಿಂಗಳು 31ನೇ ತಾರೀಕಿತ್ತು. ಅದನ್ನು ಮತ್ತೆ ಎಕ್ಸ್ಟೆಂಡನ್ನು ಮಾಡಿದ್ದಾರೆ, ಪೋಸ್ಟ್ಪೋನ್ ಆಗಿದೆ. ಮುಂದಿನ ತಿಂಗಳು ಜೂನ್ 12ವರೆಗೂ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಒಂದು HSRP ನಂಬರ್ ಪ್ಲೇಟ್ ಹಾಕಿಸ್ಕೊಂಡಿಲ್ಲ ಕಾರು ಮತ್ತು ಬೈಕ್ಗಳಿಗೆ 2019ಕ್ಕಿಂತ ಮುಂಚೆ ಇರುವಂಥ ಬೈಕು ಮತ್ತು ಕಾರುಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. 2019 ನಂತರ ಪರ್ಚೇಸ್ ಮಾಡಿದಂಥ ಬೈಕು ಮತ್ತು ಕಾರುಗಳಿಗೆ ಇದು ಅನ್ವಯ ಆಗೋದಿಲ್ಲ ಸ್ನೇಹಿತರೆ. ಏನು ನೋಡ್ತಾ ಇದ್ದೀರಾ, ಪೇಪರ್ನಲ್ಲಿ ಬಂದಿರುವಂಥದ್ದು HSRP ನಂಬರ್ ಪ್ಲೇಟ್ ಬಗ್ಗೆ ಹೊಸ ಅಪ್ಡೇಟ್ ಸರ್ಕಾರದ ಕಡೆಯಿಂದ ಬಂದಿದೆ. ಇದೇ ತಿಂಗಳು 31ಕ್ಕೆ ಇತ್ತು, ಇವಾಗ ಅದನ್ನು ಜೂನ್ 12ರವರೆಗೆ ಕಾಲಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇದ್ದಾರೆ, ಜೂನ್ 12ರವರೆಗೂ ನೀವು ಹಾಕೋಬೇಕು, ಯಾವ ಥರ ದಂಡ ಹಾಕೋಂಗಿಲ್ಲ. ಈ ಡೇಟ್ನೊಳಗಾಗಿ ಯಾರು ಕೂಡ ನಿಮ್ಮನ್ನು ಅಬ್ಜೆಕ್ಷನ್ ಮಾಡೋದಿಲ್ಲ, ಅಂದರೆ ಕೇಳೋದಿಲ್ಲ. HSRP ನಂಬರ್ ಪ್ಲೇಟು ಈ ಡೇಟ್ನೊಳಗಾಗಿ ನೀವು ಹಾಕೋಬೇಕು. ಇದು ನಂತರ ನಿಮಗೆ 500-1000 ರೂಪಾಯಿ ದಂಡ ಬೀಳುವ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ಒಂದು ಬೇಗ ಒಂದು ಅಪ್ಲೈಯನ್ನು ಮಾಡ್ಕೊಳ್ಳಿ. ಯಾವ ರೀತಿ ಅಪ್ಲೈ ಮಾಡೋದಂಥ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ ಹಿಂದೆ, ಅದನ್ನು ನಾನು ಇವಾಗ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೇನೆ. ಆ ಒಂದು ವಿಡಿಯೋ ನೋಡಿಗೇಸಿ ನೀವು HSRP ನಂಬರ್ ಪ್ಲೇಟ್ಗೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದಂತ ನೀವು ನೋಡಿ ಅಪ್ಲೈಯನ್ನು ಮಾಡ್ಕೋಬೋದು. ಕೇವಲ ಒಂದು 400-500 ರೂಪಾಯಿ ಬೈಕಿಗೆ ಆಗುತ್ತೆ, ಒಂದು 600-700 ರೂಪಾಯಿ ಕಾರುಗಳ ನಂಬರ್ ಪ್ಲೇಟ್ಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಕಡಿಮೆ ರೇಟ್ನಲ್ಲಿ ಹಾಕೋಬೋದು ಸ್ನೇಹಿತರೆ. ಹಾಗೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ನಂಬರ್ ಪ್ಲೇಟ್ಗಳು ಕೇವಲ 2019ಕ್ಕಿಂತ ಮುಂಚೆ ಏನು ತೊಗೊಂಡಿದ್ದಾರಲ್ಲ, 2019ಕ್ಕಿಂತ ಮುಂಚೆ ತೊಗೊಂಡ ವೆಹಿಕಲ್ಗಳಿಗೆ ಮಾತ್ರ ಅನ್ವಯ ಆಗುತ್ತೆ. 2020, 21, 22, 23, 24 ಏನು ತೊಗೊಂಡು ಪರ್ಚೇಸ್ ಮಾಡಿರ್ತಾರೆ ಕಾರು ಮತ್ತು ಬೈಕು, ಅಂಥ ಒಂದು ವಾಹನಗಳಿಗೆ ಇದು ಅನ್ವಯ ಆಗೋದಿಲ್ಲ. 2019 ಹಿಂದೆ ಇರುವಂಥ ವೆಹಿಕಲ್ಗಳಿಗೆ ಮಾತ್ರ. ಮತ್ತು ಇವಾಗ ಕೂಡ ನಿಮ್ಮ ಒಂದು ನಂಬರ್ ಪ್ಲೇಟ್ಗಳನ್ನು ಕಂಪ್ನಿಯಲ್ಲಿ ಫಿಟೆಡ್ ಆಗಿರುವಂಥ ಶೋರೂಮ್ನಿಂದ ಫಿಟ್ ಮಾಡಿರುವಂಥ ನಂಬರ್ ಪ್ಲೇಟ್ನ ಕಿತ್ತಾಕಿ ನೀವು ಸ್ವತಃ ಬೇರೆ ಒಂದು ನಂಬರ್ ಪ್ಲೇಟ್ಗಳನ್ನ ಹಾಕ್ಸಿದ್ರೆ ಅಂಥವಕ್ಕೆ ಸರ್ಕಾರ ಅಲೋ ಮಾಡೋದಿಲ್ಲ. ಸೊ ಅಂಥವು ನೀವೇನು ಹಾಕ್ಸಿದ್ರೆ ಸೊ ಅದನ್ನು ಕಿತ್ತಾಕಿ ಮತ್ತು ಈ ಒಂದು HSRP ನಂಬರ್ ಪ್ಲೇಟನ್ನೇ ಯೂಸ್ ಮಾಡಬೇಕು ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಸ್ನೇಹಿತರೆ, ಇದಿಷ್ಟು ಈ ಒಂದು HSRP ನಂಬರ್ ಪ್ಲೇಟು ಹಾಕಿಸ್ಕೊಳ್ಳೋ ಒಂದು ಕೊನೆಯ ದಿನಾಂಕ ಮತ್ತು ಮುಂದೂಡಲಾಗಿದೆ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.